ಹಿರಣ್ಯಕನ ಕತೆ. ದಕ್ಷಿಣ ದೇಶದಲ್ಲಿ ಒಂದು ನಗರವಿರುವುದು. ಅದರ ಹೆಸರು ಮಹಿಲಾರೋಪ್ಯ ಎಂದು. ಅಲ್ಲಿಗೆ ಸಮೀಪವಾಗಿ ಮಹಾದೇವನ ಮಂದಿರವೊಂದು ಇರುವುದು. ಅಲ್ಲಿ ತಾಮ್ರಚೂಡನೆಂಬ ಒಬ್ಬ ಸನ್ಯಾಸಿಯು ಇದ್ದನು. ಅವನು ನಿತ್ಯವೂ ನಗರದಲ್ಲಿ ಭಿಕ್ಷೆಯನ್ನು ತಂದು ಜೀವನ ಮಾಡಿಕೊಳ್ಳುವನು. ಆತನು ತಾನು ಊಟ ಮಾಡಿ ಉಳಿದುದನ್ನು ಭಿಕ್ಷೆಯ ಪಾತ್ರೆಯಲ್ಲಿಯೇ ಇಟ್ಟು ಆ ಭಿಕ್ಷಾ ಪಾತ್ರೆಯನ್ನು ನಾಗವಾಸಕ್ಕೆ ನೇತು ಹಾಕಿ ಮಲಗಿಕೊಳ್ಳುವನು. ಬೆಳಗ್ಗೆದ್ದು ಆ ತಂಗಳನ್ನು ಆಳುಗಳಿಗೆ ಕೊಟ್ಟು ದೇವಸ್ಥಾನದಲ್ಲಿ ಗುಡಿಸುವುದು, ರಂಗವಲ್ಲಿ ಹಾಕುವುದು ಮೊದಲಾದ ಕೆಲಸಗಳನ್ನು ಮಾಡಿಕೊಂಡು ಒಂದು ದಿನ ತನ್ನ ಪರಿವಾರದವರೆಲ್ಲ ಬಂದು, ದೇವ, ಈ ಮಠದಲ್ಲಿ ನಾಗವಾಸದಲ್ಲಿ ಅನ್ನದ ಪಾತ್ರೆ ಇರುವುದು. ಅದನ್ನು ನಾವು ಎಟುಕಿಸಿಕೊಳ್ಳಲಾರೆವು. ನೀನಾದರೆ ಅದನ್ನು ತರಬಲ್ಲೆ. ಅದರಿಂದ ಏಕೆ ಸುಮ್ಮನೆ ಅಲೆಯುವುದು? ನೀನು ಮನಸ್ಸು ಮಾಡಿದರೆ ಇವತ್ತು ನಮಗೆ ಬೇಕಾದ ಹಾಗೆ ಊಟವಾಗುವುದು ಎಂದು ಹೇಳಿಕೊಂಡುವು. ಅದನ್ನು ಕೇಳಿ ಆ ಕೂಡಲೇ ಅವರೊಡನೆ ನಾನು ಅಲ್ಲಿಗೆ ಹೋದೆನು. ಹಾರಿ ಆ ಭಿಕ್ಷಾಪಾತ್ರೆಯ ಮೇಲೆ ಕುಳಿತೆನು. ಅಲ್ಲಿದ್ದ ತಿಂಡಿಗಳನ್ನೆಲ್ಲ ಆ ಪರಿವಾರದವರಿಗೆ ಕೊಟ್ಟು ಉಳಿದುದನ್ನು ನಾನು ಭಕ್ಷಿಸಿದೆನು. ಎಲ್ಲರೂ ತೃಪ್ತರಾಗಿ ಹಿಂತಿರುಗಿ ಬಂದೆವು. ಹೀಗೆಯೇ ದಿನವೂ ನಾವು ಅಲ್ಲಿಗೆ ಹೋಗುವುದು, ಆ ಸನ್ಯಾಸಿಯು ಆದಷ್ಟು ಮಟ್ಟಿಗೆ ಅದನ್ನು ರಕ್ಷಿಸುವುದು, ಆತನು ನಿದ್ದೆ ಹೋಗುತ್ತಲೂ ನಾನು ಅಲ್ಲಿಗೆ ಹೋಗಿ ನನ್ನ ಕಾರ್ಯವನ್ನು ಮಾಡಿಕೊಳ್ಳುವುದು. ಹೀಗೆ ಅಷ್ಟು ಕಾಲ ನಡೆಯಿತು. ಸನ್ಯಾಸಿಯೂ ಬೇಕಾದಷ್ಟು ಮಾಡಿದನು. ಒಂದು ಒಡೆದ ಬೊಂಬನ್ನು ತಂದು ಅದರಿಂದ ಆ ಭಿಕ್ಷಾಪಾತ್ರೆಯನ್ನು ಹೊಡೆಯುವನು. ಆ ಸನ್ಯಾಸಿಗೆ ನನ್ನ ದಿಗಿಲೇ ದಿಗಲಾಗ ಹೋಯಿತು. ನಿದ್ದೆಯಲ್ಲಿಯೂ ಆ ಪಾತ್ರೆಯನ್ನು ಹೀಗೆನ್ನುತ್ತಿರುವ ಮಟ್ಟಿಗೆ ಆಯಿತು. ನಾನೂ ಕೂಡ ಆ ಬೊಂಬಿನಿಂದ ಏಟು ಬಿದ್ದೀತು ಎಂದು ಹೆದರಿ ಆಗಾಗ ಹಿಂದೆ ಹೋಗುವೆನು. ಹೀಗೆಯೇ ಆತನು ನಿದ್ದೆ ಹೋದಾಗ ಮುಂದೆ ಹೋಗುವುದು, ಅವನು ಬೊಂಬು ಆಡಿಸಿದಾಗ ಹಿಂದೆ ಹೋಗುವುದು. ಹೀಗೆಯೇ ಅಷ್ಟು ಕಾಲ ನಡೆಯಿತು. ಹೀಗೆ ಇರಲು ಒಂದು ದಿನ ಆತನ ಸ್ನೇಹಿತನೊಬ್ಬನು ಅಲ್ಲಿಗೆ ಬಂದನು. ತಾಮ್ರಚೂಡನು ಆತನನ್ನು ಬೇಕಾದ ಹಾಗೆ ಸತ್ಕರಿಸಿ ಅಲ್ಲಿಯೇ ನಿಲ್ಲಿಸಿಕೊಂಡನು. ರಾತ್ರಿ ಇಬ್ಬರೂ ಒಂದೇ ಅಡಿಯಲ್ಲಿ ದರ್ಭೆಯ ಹುಲ್ಲನ್ನು ಹಾಸಿಕೊಂಡು ಮಲಗಿದರು. ಇಬ್ಬರೂ ಮಲಗಿಕೊಂಡು ಧರ್ಮ ಕಥೆಗಳನ್ನು ಹೇಳಿಕೊಳ್ಳುತ್ತಿದ್ದರು. ತಾಮ್ರಚೂಡನಿಗೆ ಆತನ ಕಥೆಗಳನ್ನು ಕೇಳುವುದಕ್ಕಿಂತಲೂ ನನ್ನನ್ನು ಬೆದರಿಸುವುದರಲ್ಲೇ ಹೆಚ್ಚು ಮನಸ್ಸು. ಆತನು ಏನೇನೋ ಹೇಳುತ್ತಿದ್ದರೂ ಈತನು ಒಡೆದ ಬೊಂಬನ್ನು ಆಡಿಸುತ್ತಲೇ ಇದ್ದು ಆತನಿಗೆ ಅಡ್ಡ ಮನಸ್ಸಿನಲ್ಲಿ ಉತ್ತರ ಕೊಡುತ್ತಿದ್ದನು. ಅದನ್ನು ಕಂಡು ಆ ಹೊಸಬನಿಗೆ ಕೋಪ ಬಂತು. ಆತನು, ನೀನೆಂತಹ ಸ್ನೇಹಿತನಯ್ಯ, ನನ್ನೊಡನೆ ಸಂತೋಷವಾಗಿ ಮಾತನಾಡುವುದಕ್ಕೂ ನಿನಗೆ ಇಷ್ಟವಿಲ್ಲ. ಇದು ರಾತ್ರಿಯಾದರೂ ಸರಿ, ಈಗಲೇ ನಾನು ಇಲ್ಲಿಂದ ಎದ್ದು ಹೊರಟು ಹೋಗುತ್ತೇನೆ. ಮನೆಗೆ ಬಂದವರೊಡನೆ ಮುಖ ಕೊಟ್ಟು ಮಾತನಾಡಬೇಡುವೆ? ಬರುತ್ತಲೂ ಎದುರಿಗೆ ಬಂದು ಮೃದು ಮಧುರವಾಗಿ ಮಾತನಾಡಿ ಒಳ್ಳೆಯದು ಕೆಟ್ಟದ್ದು ಹೇಳಿಕೊಳ್ಳದವನ ಮನೆಗೆ ಹೋಗಬಾರದು. ನೀನು ಗರ್ವಿಷ್ಠನು, ಅದರಿಂದ ನಿನ್ನ ಸ್ನೇಹವನ್ನು ಬಿಟ್ಟೆನು. ಮಠವೂ ಸಿಕ್ಕಿತೆಂದು ನಿನಗೆ ಗರ್ವ ಬಂದಿರುವುದು, ಅದರಿಂದ ಮೂರ್ಖ, ನಾನು ಈಕೋ ಹೊರಟೆನು ಎಂದು ಗದರಿಸಿಕೊಂಡನು. ಅದನ್ನು ಕೇಳಿ ತಾಮ್ರಚೂಡನು ಹೆದರಿಕೊಂಡು ಹೇಳಿಕೊಂಡನು, ಭಗವನ್, ಹಾಗೆಂದುಕೊಳ್ಳಬೇಡ. ನಿನ್ನಂಥ ಸ್ನೇಹಿತನು ನನಗೆ ಇನ್ನೊಬ್ಬನಿಲ್ಲ. ಆದರೂ ನಾನು ಹೀಗೆ ಅಡ್ಡ ಮನಸ್ಸು ಆಗಿರುವುದಕ್ಕೆ ಕಾರಣವಿದೆ. ಕೇಳು, ಇಲ್ಲೊಂದು ಕೆಟ್ಟ ಇಲಿಯು ಸೇರಿಕೊಂಡಿದೆ. ಅದು ಅಷ್ಟೆತ್ತರದಲ್ಲಿ ಕಟ್ಟಿರುವ ಭಿಕ್ಷಾಪಾತ್ರೆಗೆ ನೆಗೆದು ಅದರಲ್ಲಿರುವ ಅನ್ನವನ್ನು ತಿಂದು ಹಾಕುತ್ತದೆ. ಅದು ಹೀಗೆ ಮಾಡುವುದರಿಂದ ಮಠದಲ್ಲಿ ಗುಡಿಸುವುದು ಸಾರಿಸುವುದು ಕೂಡ ನಿಂತು ಹೋಗಿದೆ. ಅದನ್ನು ಹೆದರಿಸುವುದಕ್ಕಾಗಿ ಈ ಬೊಂಬು ಆಡಿಸುತ್ತಾ ಇರಬೇಕಾಗಿದೆ. ನೀನೇ ನೋಡು, ಈ ಕೆಟ್ಟ ಇಲಿಯು ಬೆಕ್ಕು ಕೋತಿಗಳಿಗಿಂತ ಚೆನ್ನಾಗಿ ಹಾರಿ ಭಿಕ್ಷಾಪಾತ್ರೆಗೆ ಹೋಗುತ್ತದೆ ಎಂದನು. ಆ ಹೊಸಬನು ಅದನ್ನು ಕೇಳಿ ಅದರ ಬಿಲವೆಲ್ಲಿದೆ ಗೊತ್ತೇ ಎಂದು ಕೇಳಿದನು. ತಾಮ್ರಚೂಡನು ಗೊತ್ತಿಲ್ಲವೆನ್ನಲು, ಸರಿ ಇರಲಿ ಬಿಡು, ಅದರ ಬಿಲದಲ್ಲಿ ನಿಧಿ ಇದೆ. ಅದರ ಬಲದಿಂದಲೇ ಇದು ಇಷ್ಟು ಎತ್ತರ ಹಾರಬಲ್ಲದು. ಇದು ಶಾಂಡಿಲಿ ಮಾತೆಯು ಬಿಳಿಯ ಎಳ್ಳು ಕೊಟ್ಟು ಕರಿಯ ಎಳ್ಳು ತಂದ ಹಾಗೆ, ಸಂಶಯವಿಲ್ಲ ಎಂದನು. ತಾಮ್ರಚೂಟನು ಅದು ಹೇಗೆ ಎನ್ನಲು ಹೊಸಬನು ಹೇಳಿದನು. ಶಾಂಡಿಲಿ ಮಾತೆಯ ಕತೆ. ಒಂದಾನೊಂದು ಮಳೆಗಾಲದಲ್ಲಿ ಚಾತುರ್ಮಾಸ್ಯಕ್ಕಾಗಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ನಿಂತೆನು. ಒಂದು ದಿನ ಬೆಳಗ್ಗೆದ್ದು ಗಂಡ ಹೆಂಡತಿಯರು ಮಾತನಾಡಿಕೊಳ್ಳುತ್ತಿದ್ದರು. ನಾನು ಎಚ್ಚರವಾಗಿದ್ದು ಕೇಳಿದನು. ಬ್ರಾಹ್ಮಣನು ಹೇಳಿದನು, ಈ ದಿನ ದಕ್ಷಿಣಾಯನ ಸಂಕ್ರಮಣವು. ಈ ಕಾಲದಲ್ಲಿ ದಾನ ಕೊಟ್ಟರೆ ಅನಂತವಾಗುವುದು.
ನಾನು ಎಲ್ಲಿಯೋ ಹಳ್ಳಿಯ ಮೇಲೆ ಹೋಗಬೇಕಾಗಿರುವುದು. ನೀನು ಒಬ್ಬ ಬ್ರಾಹ್ಮಣನನ್ನು ಕರೆದು ಭಗವಂತನಾದ ಸೂರ್ಯನ ಹೆಸರನ್ನು ಹೇಳಿ ಊಟಕ್ಕಿಡು. ಅದಕ್ಕೆ ಹೆಂಡತಿಯು ನಿಷ್ಠುರವಾಗಿ, ನಿಮ್ಮ ಮನೆಯಲ್ಲಿ ಊಟಕ್ಕಿಟ್ಟ ಹಾಗೇ ಇದೆ, ಹೇಳುವುದಕ್ಕೆ ನಾಚಿಕೆಯಾಗುವುದಿಲ್ಲವೇ? ನಿಮ್ಮ ಕೈ ಹಿಡಿದ ಮೊದಲು ಇದುವರೆಗೂ ಸುಖವೆಂದರೆ ಹೇಗಿದೆಯೋ ಕಂಡುದಿಲ್ಲ, ಊಟವಿಲ್ಲ, ವಸ್ತುವಿಲ್ಲ ಎಂದು ಜರೆದಾಡಿದಳು. ಆ ಮಾತನ್ನು ಕೇಳಿ ಬ್ರಾಹ್ಮಣನು ಹೆದರಿದನು. ಆದರೂ ಮೆಲ್ಲ ಮೆಲ್ಲಗೆ, ಲೇ, ಹಾಗೆಲ್ಲ ಎನ್ನಬಾರದು, ಒಂದು ತುತ್ತೇ ಆಗಲಿ ಬಂದವರಿಗೆ ಪ್ರೀತಿಯಿಂದ ಕೊಡಬೇಕು. ಹಾಗೆ ಕೊಡದಿದ್ದರೆ ಮುಂದಕ್ಕೆ ನಮಗೆ ಏನಾದರೂ ಬರಬೇಕೋ ಬೇಡವೋ? ಜೊತೆಗೆ ಐಶ್ವರ್ಯವಂತರು ತುಂಬಿ ತುಂಬಿ ಕೊಟ್ಟು ಏನೇನು ಫಲ ಪಡೆಯುವರೋ ಅದೆಲ್ಲವನ್ನೂ ಬಡವರು ಒಂದೇ ಹಿಡಿ ಕೊಟ್ಟು ಪಡೆಯುವರು. ಅಲ್ಲದೆ ನೋಡು, ಬೇಕಾದಷ್ಟು ಐಶ್ವರ್ಯವಿದ್ದರೂ ಕುಬೇರನನ್ನು ಯಾರು ಪೂಜಿಸುವರು? ಐಶ್ವರ್ಯವೇ ಇಲ್ಲದೆ ಬೂದಿ ಬಡಕನಾಗಿದ್ದರೂ ಈಶ್ವರನು ತ್ಯಾಗಿ ಎಂದು ಎಲ್ಲರಿಂದಲೂ ಪೂಜೆಗೊಳ್ಳುವನು. ಆದ್ದರಿಂದ ಬಡವರಾದರೇನು, ತಮಗೆ ಇದ್ದಷ್ಟರಲ್ಲಿಯೇ ಅಲ್ಪ ಸ್ವಲ್ಪವನ್ನಾದರೂ ದಾನ ಮಾಡಲೇಬೇಕು. ಅಲ್ಲದೆ ಜೀವನದಲ್ಲಿ ದುರಾಸೆ ಪಡಬಾರದು. ದುರಾಸೆ ಪಟ್ಟರೆ ತಲೆಯ ಮೇಲೆ ಗೂಟ ಬೀಳುವುದು ಎಂದನು. ಬ್ರಾಹ್ಮಣಿಯು ಅದು ಹೇಗೆ ಎಂದು ಕೇಳಲು ಬ್ರಾಹ್ಮಣನು ಹೇಳಿದನು. ಅತಿ ಆಸೆಪಟ್ಟ ನರಿಯ ಕತೆ. ಒಂದಾನೊಂದು ಕಾಡಿನಲ್ಲಿ ಒಬ್ಬ ಬೇಡನಿದ್ದನು. ಅವನು ದಿನವೂ ಕಾಡಿಗೆ ಹೋಗಿ ಪ್ರಾಣಿಗಳನ್ನು ಕೊಂದು ತರುವನು. ಒಂದು ದಿನ ಅವನು ಕಾಡಿನಲ್ಲಿ ಓಡಾಡುತ್ತಿರುವ ಒಂದು ಕಾಡು ಹಂದಿಯನ್ನು ಬಾಣದಿಂದ ಹೊಡೆದನು. ಅದೂ ರೇಗಿ ಅವನ ಮೇಲೆ ನುಗ್ಗಿ ಅವನನ್ನು ಕೆಡವಿ ತನ್ನ ಕೋರೆ ದಾಡೆಗಳಿಂದ ಅವನ ಹೊಟ್ಟೆಯನ್ನು ಸಿಡಿಬಿಟ್ಟಿತು. ತಾನೂ ಅಷ್ಟು ದೂರ ಹೋಗಿ ಬಾಣದ ಏಟಿನಿಂದ ಸತ್ತು ಕೆಳಕ್ಕೆ ಉರುಳಿತು. ಆ ಹೊತ್ತಿಗೆ ಒಂದು ನರಿಯು ಅಲ್ಲಿ ಇಲ್ಲಿ ತಿರುಗುತ್ತಾ ಅಲ್ಲಿಗೆ ಬಂತು. ಅಲ್ಲಿ ಹಂದಿಯೂ ಬೇಡರವನೂ ಬಿದ್ದಿರುವುದನ್ನು ನೋಡಿ ಅದಕ್ಕೆ ಬಹಳ ಆನಂದವಾಯಿತು. ನನ್ನ ಅದೃಷ್ಟವೇ ಅದೃಷ್ಟ, ನನಗೆ ಇಷ್ಟು ಭಾರಿಯ ಊಟವು ಸಿಕ್ಕುವುದು ಎಂದಿರಲಿಲ್ಲ. ಈ ಮಾಂಸವು ನನಗೆ ಬೇಕಾದಷ್ಟು ದಿನಕ್ಕಾಗುವುದು. ಮೊದಲು ಈ ಬಿಲ್ಲಿನಲ್ಲಿರುವ ನೆಣದ ಹಗ್ಗವನ್ನು ತಿನ್ನುವೆನು. ಪ್ರಾಜ್ಞರು ಎಲ್ಲವನ್ನೂ ಒಟ್ಟಿಗೆ ತಿನ್ನಬಾರದು. ತಾನೇ ಸಂಪಾದಿಸಿದ ಹಣವನ್ನಾದರೂ ಸ್ವಲ್ಪ ಸ್ವಲ್ಪವಾಗಿ ಅನುಭವಿಸಬೇಕು ಎಂದು ಹಿಗ್ಗುತ್ತಾ ಬಿಲ್ಲಿನ ಹಗ್ಗವನ್ನು ತಿನ್ನಲು ಆರಂಭಿಸಿತು. ಇದು ಹಗ್ಗವನ್ನು ಕಡಿಯುತ್ತಲೂ ಆ ಹಗ್ಗವು ಒಂದು ಕಡೆಗೆ ಸಿಡಿಯಿತು. ಬಿಲ್ಲಿನ ಕೊನೆಯು ಇನ್ನೊಂದು ಕೊನೆಗೆ ಸಿಡಿಯಿತು. ಹಗ್ಗದ ಕೊನೆಯು ಕಟವಾಗಿ ಸೀಳಿತು. ಬಿಲ್ಲಿನ ಕೊನೆಯು ಅಂಗುಳಿಗೆ ಒಡೆದುಕೊಂಡು ಈಚೆಗೆ ಬಂತು. ನರಿಯು ಕೂಡಲೇ ಸತ್ತಿತು. ಅದರಿಂದ ಹೇಳಿದನು, ಅತ್ಯಾಶೆ ಪಡಬಾರದು ಎಂದು. ಅಲ್ಲದೆ ಕೇಳು, ಆಯು ಕರ್ಮವು ವಿತ್ತವು, ವಿದ್ಯೆ ಮರಣವು ಐದನು, ಗರ್ಭವಾಗುವ ಕಾಲದೆ ಗೊತ್ತು ಮಾಡುವ ಬೊಮ್ಮನು. ಇಷ್ಟೆಲ್ಲ ಹೇಳಿದ ಮೇಲೆ ಆ ಬ್ರಾಹ್ಮಣಿಯು, ಹಾಗಾದರೆ ನಮ್ಮ ಮನೆಯಲ್ಲಿ ಅಷ್ಟು ಎಳ್ಳು ಇದೆ, ಅದನ್ನು ತೊಳೆದು ಚಿಗುಳಿ ಮಾಡಿ ಬ್ರಾಹ್ಮಣನಿಗೆ ಇಡುವೆನು ಎಂದು ಒಪ್ಪಿಕೊಂಡಳು. ಗಂಡನೂ ಗ್ರಾಮಾಂತರಕ್ಕೆ ಹೋದನು. ಅವಳು ಮನೆಯಲ್ಲಿದ್ದ ಎಳ್ಳನ್ನು ಕುಟ್ಟಿ ಸೂರ್ಯೋದಯದ ವೇಳೆಗೆ ಒಣ ಹಾಕಿದಳು. ಅವಳು ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿರುವಾಗ ಒಂದು ನಾಯಿಯು ಬಂದು ಆ ಎಳ್ಳಿನ ಮೇಲೆ ಮೂತ್ರಿಸಿತು. ಅದನ್ನು ಕಂಡು ಆಕೆಯು, ಅಯ್ಯೋ ಹಾಳು ದೈವವೇ, ಈ ಎಳ್ಳು ತಿನ್ನುವುದಕ್ಕಿಲ್ಲವಾಯಿತಲ್ಲ ಎಂದು ನೊಂದುಕೊಂಡು ಆ ತೊಳೆದ ಎಳ್ಳನ್ನು ತೆಗೆದುಕೊಂಡು ಹೋಗಿ ಯಾರ ಮನೆಗೋ ಕೊಟ್ಟು ಅವರ ಮನೆಯಿಂದ ತೊಳೆಯದ ಕರಿ ಎಳ್ಳನ್ನು ತಂದಳು. ಆ ಮನೆಯಲ್ಲಿ ಇದ್ದ ಹುಡುಗನು ನೀತಿಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವನು. ಅವನು ತಾಯಿಯನ್ನು ಕುರಿತು, ಅಮ್ಮ, ನೀನು ಈ ಎಳ್ಳನ್ನು ತೆಗೆದುಕೊಳ್ಳಬಾರದಾಗಿತ್ತು. ತೊಳೆದ ಎಳ್ಳು ಕೊಟ್ಟು ಕರಿ ಎಳ್ಳು ತೆಗೆದುಕೊಳ್ಳುವವರು ಉಂಟೆ? ಇದರಲ್ಲಿ ಏನೋ ಮರ್ಮವಿದೆ. ಏನಾದರೂ ಆಗಲಿ, ಮೊದಲು ನೀನು ಇದನ್ನು ಚೆಲ್ಲಿಬಿಡು ಎಂದು ಆ ಎಳ್ಳನ್ನು ಹೊರಕ್ಕೆ ಚೆಲ್ಲಿಸಿದನು. ಹಾಗೆ ಈ ಇಲಿಯು ಇಷ್ಟು ಎತ್ತರ ಹಾರಬೇಕಾದರೆ ಏನೋ ಕಾರಣವಿದೆ, ಇರಲಿ, ಅದು ಹೋಗಿ ಬರುವ ಹಾದಿಯಾದರೂ ಗೊತ್ತೇ ಎಂದು ಕೇಳಿದನು. ತಾಮ್ರಚೂಡನು ಹೇಳಿದನು, ಭಗವನ್, ಅದು ಒಂದೇ ಬರುವುದಿಲ್ಲ. ಒಂದು ಗುಂಪಿಗೆ ಗುಂಪೇ ಬಂದು ನಾನು ಎದುರು ಕುಳಿತಿದ್ದರೂ ಲಕ್ಷ್ಯವೇ ಇಲ್ಲದೆ ನಿರ್ಭಯವಾಗಿ ತಿರುಗುತ್ತದೆ. ಹೊಸಬನು, ನಾಳೆ ಒಂದು ಗುದ್ದಲಿಯನ್ನು ತೆಗೆದುಕೊಂಡು ನಾವು ಇಲಿಗಳು ಹೋಗಿ ಬರುವ ಮಾರ್ಗದಲ್ಲಿಯೇ ಹೋಗಿ ಬಿಲವನ್ನು ಅಗಿಯೋಣ ಎಂದನು. ಅದನ್ನು ಕೇಳಿ ನಾನು ಯೋಚಿಸಿದೆನು, ಇನ್ನು ನಾನು ಕೆಟ್ಟೆ. ಈತನು ಇಲ್ಲಿರುವ ನಿಧಿಯನ್ನು ತೆಗೆದುಕೊಳ್ಳುವನು. ಇವನು ತಿಳಿದವನು. ಚಿನ್ನವನ್ನು ಕೈಯಲ್ಲಿ ತೆಗೆದುಕೊಳ್ಳುತ್ತಿದ್ದ ಹಾಗೆಯೇ ತೂಕವನ್ನು ತಿಳಿದುಕೊಳ್ಳುವ
ವರ್ತಕನಂತೆ ಜಾಣರು ಒಬ್ಬನನ್ನು ನೋಡುತ್ತಿದ್ದ ಹಾಗೆಯೇ ಅವನ ಸಾರವನ್ನು ತಿಳಿದುಕೊಳ್ಳುವರು. ಇರಲಿ, ಈಗಲೂ ತಪ್ಪುದಾರಿ ಹಿಡಿಸೋಣ ಎಂದು ಭಯದಿಂದ ದುರ್ಗ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗವನ್ನು ಹಿಡಿದೆನು. ದಾರಿಯಲ್ಲಿ ಒಂದು ದೊಡ್ಡ ಬೆಕ್ಕು ಎಲ್ಲಿಂದಲೋ ಬಂದು ನಮ್ಮ ಮೇಲೆ ಬಿತ್ತು. ಪರಿವಾರದವರು ಬದುಕಿದರೆ ಸಾಕೆಂದು ಅಡ್ಡ ಮಾರ್ಗ ಹಿಡಿದೆನೆಂದು ನನ್ನನ್ನು ಬೈಯುತ್ತಾ ರಕ್ತವನ್ನು ಸೋರಿಸಿಕೊಳ್ಳುತ್ತಾ ದುರ್ಗವನ್ನು ಸೇರಿದರು. ನಾನು ಮಾತ್ರ ಆಹಾ, ವಿಧಿಯು ಏನು ಮಾಡಿತು ನೋಡಿದೆಯಾ ಎಂದುಕೊಳ್ಳುತ್ತಾ ಬೇರೆ ಹೋದೆನು. ಅಷ್ಟರಲ್ಲಿ ಆ ಹೊಸಬನು ಇಲಿಗಳ ರಕ್ತವು ಸೋರಿರುವ ಗುರುತಿನಿಂದಲೇ ಬಿಲ ಎಲ್ಲಿರುವುದು ಎಂಬುದನ್ನು ಅರಿತು ಅಲ್ಲಿಗೆ ಬಂದು ತಾನೇ ಅಗೆಯುವುದಕ್ಕೆ ಆರಂಭಿಸಿದನು. ಅಲ್ಲಿ ನನ್ನ ಜೀವದಂತಿದ್ದ ನಿಧಿಯು, ಯಾವುದರ ಬಲದಿಂದ ನಾನು ಎಂತಹ ಅಸಾಧ್ಯವಾದ ಕಾರ್ಯವನ್ನಾದರೂ ಸಾಧಿಸುತ್ತಿದ್ದೆನೋ ಆ ನಿಧಿಯು ಅವನ ಕೈಗೆ ಸಿಕ್ಕಿಹೋಯಿತು. ಆಗ ಆ ಹೊಸಬನು ಆ ತಾಮ್ರಚೂಡನನ್ನು ಕರೆದು, ನೋಡು, ಇನ್ನು ಸುಖವಾಗಿ ನಿದ್ದೆ ಮಾಡು. ಇದರ ಬಲದಿಂದ ಆ ಇಲಿಯು ನಿನಗೆ ನಿದ್ದೆಯನ್ನು ತಪ್ಪಿಸುತ್ತಿತ್ತು ಎಂದು ಆ ನಿಧಿಯನ್ನು ತೆಗೆದುಕೊಂಡು ಮಠಕ್ಕೆ ಹೋದನು. ಇತ್ತ ನಾನು ಬಿಲಕ್ಕೆ ಹೋದರೆ ಆ ಬಿಲವು ಹಾಳು ಸುರಿಯುತ್ತಿತ್ತು. ನನಗಂತೂ ಪ್ರಾಣವೇ ಇರಲಿಲ್ಲ. ಹಾಗೂ ಹೀಗೂ ಹಗಲನ್ನು ಅತಿ ಕಷ್ಟದಿಂದ ಕಳೆದು ರಾತ್ರಿಯಾಗುತ್ತಲೂ ಎಂದಿನಂತೆ ಸಪರಿವಾರನಾಗಿ ಆ ಮಠವನ್ನು ಪ್ರವೇಶಿಸಿದೆನು. ತಾಮ್ರಚೂಡನು ನಾವು ಬಂದುದನ್ನು ತಿಳಿದು ಒಡೆದ ಬೊಂಬನ್ನು ತೆಗೆದುಕೊಂಡು ಭಿಕ್ಷಾಪಾತ್ರೆಯನ್ನು ಬಡಿದನು. ಹೊಸಬನು, ಏನಯ್ಯ, ಇವತ್ತೂ ನಿದ್ದೆ ಬರಲಿಲ್ಲವೇ ಎನ್ನಲು ತಾಮ್ರಚೂಡನು, ಇವತ್ತೂ ಇಲಿಗಳು ಬಂದಿವೆ ಎಂದನು. ಹೊಸಬನು, ಬಂದರೇನು, ಅದರ ಉತ್ಸಾಹವೆಲ್ಲ ಮುಗಿಯಿತು. ಎಲ್ಲರಿಗೂ ಹಾಗೆಯೇ. ಮನುಷ್ಯನು ಯಾವಾಗಲೂ ಉತ್ಸಾಹಿಯಾಗಿರುವುದು, ಜನರನ್ನು ತಿರಸ್ಕರಿಸುವುದು, ಗರ್ವದಿಂದ ಬಾಯಿಗೆ ಬಂದ ಹಾಗೆ ಮಾತನಾಡುವುದು, ಇವೆಲ್ಲವೂ ಹಣದ ಬಲವು ಎಂದು ತಿಳಿ. ಹಣವನ್ನು ಕಳೆದುಕೊಂಡ ಈ ಇಲಿಯು ಇದ್ದರೂ ಸತ್ತಂತೆ ಎಂದು ತಿಳಿ ಎಂದನು. ಅದನ್ನು ಕೇಳಿ ನಾನು ಕೋಪಗೊಂಡು ಭಿಕ್ಷಾಪಾತ್ರೆಯ ಕಡೆಗೆ ಗುರಿಯಿಟ್ಟು ಹಾರಿದೆನು. ಆದರೂ ಅಷ್ಟು ಎತ್ತರ ಹಾರಲಾರದೆ ಕೆಳಗೆ ಬಿದ್ದು ಹೋದೆನು. ಅದನ್ನು ನೋಡಿ ನನ್ನ ಶತ್ರುವಾದ ಆ ಹೊಸಬನು, ನೋಡಿದೆಯೋ ಎಂದು ಹಾಸ್ಯ ಮಾಡುತ್ತಾ ಹೇಳಿದನು, ಅಯ್ಯ, ಲೋಕದಲ್ಲಿ ಎಲ್ಲರೂ ಬಲವಾಗಿರುವುದು ಅರ್ಥದಿಂದ. ಅರ್ಥವಿಲ್ಲದವನೇ ಪಂಡಿತನು. ಹಣವು ಹೋಗಲು ಈ ಇಲಿಯು ಇತರ ಇಲಿಗಳಂತೆಯೇ ಆಯಿತು. ಅದರಿಂದ ಇನ್ನು ಮಲಗಿಕೋ, ಚೆನ್ನಾಗಿ ನಿದ್ದೆ ಹೋಗು. ಕೇಳಿಲ್ಲವೇ, ಹಲ್ಲು ನೀಗಿದ ಹಾವು, ಮದವು ಮುಗಿದಿಹ ಆನೆ, ಅರ್ಥವಿಲ್ಲದ ಮನುಜ, ನಾಮ ಮಾತ್ರದೆ ಇರುವರು. ಅದನ್ನು ಕೇಳಿ ನಾನು ಮನಸ್ಸಿನಲ್ಲಿಯೇ ಯೋಚಿಸಿದೆನು, ಆಹಾಹಾ, ನನಗೆ ಇದ್ದ ಹಾರುವ ಶಕ್ತಿಯೆಲ್ಲ ಎಲ್ಲಿ ಹೋಯಿತು? ಛೇ, ಅರ್ಥವಿಲ್ಲದವನ ಬಾಳು ವ್ಯರ್ಥ. ಅರ್ಥಹೀನನ ಕೆಲಸಗಳೆಲ್ಲ ಬೇಸಗೆಯ ಹಳ್ಳಗಳಂತೆ ವ್ಯರ್ಥವಾಗುವುವು. ದರಿದ್ರನಲ್ಲಿ ಏನು ಗುಣಗಳು ಇದ್ದರೇನು? ಅವು ಪ್ರಕಾಶಕ್ಕೆ ಬರುವುದಿಲ್ಲ. ದರಿದ್ರನಿಗಿಂತಲೂ ಒಣಗಿದ ಮರವೂ ಲೇಸು. ದರಿದ್ರನ ಆಶೆಗಳೊಂದೂ ಫಲಿಸುವುದಿಲ್ಲ. ಸೂರ್ಯನ ಉದಯವಾಗಿದ್ದರೂ ಮೋಡ ಮುಚ್ಚಿಕೊಂಡಿರುವಾಗ ಅವನ ದರ್ಶನವಾಗುವುದೇ? ಹಾಗೆ ದರಿದ್ರನ ಬಾಳು ಇದ್ದರೂ ಇಲ್ಲದಂತೆ ಎಂದು ನಾನಾ ವಿಧವಾಗಿ ಅತ್ತುಕೊಳ್ಳುತ್ತಾ ಉತ್ಸಾಹವೇನೂ ಇಲ್ಲದವನಾಗಿ ಮತ್ತೆ ಬಿಲಕ್ಕೆ ಹೋದೆನು. ನನ್ನ ಪರಿವಾರದವರೂ ನನ್ನೆದುರಾಗಿಯೇ, ಈ ಅರಸನನ್ನು ಕುರಿತು ಏನು ಹೇಳೋಣ? ಈತನನ್ನು ನಂಬಿದರೆ ನಮಗೆ ಹೊಟ್ಟೆಯು ತುಂಬುವುದಿಲ್ಲ, ಬೆಕ್ಕು ಮೊದಲಾದ ವಿಪತ್ತುಗಳು ತಪ್ಪುವುದಿಲ್ಲ. ಅದರಿಂದ ಈತನಲ್ಲಿದ್ದು ಏನು ಫಲ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಯಾರೂ ನನ್ನ ಹತ್ತಿರ ಬರಲೇ ಇಲ್ಲ. ಆಗ ನಾನೂ ಯೋಚಿಸಿಕೊಂಡೆನು, ಈ ದರಿದ್ರತೆಗೆ ತಿರಸ್ಕಾರ ಬರಲಿ. ಕೇಳಿಲ್ಲವೇ, ದರಿದ್ರನು ಮೃತನಿಗೆ ಸಮವು. ಶ್ರೋತ್ರಿಯನಿಲ್ಲದ ಶ್ರಾದ್ದವು ಮೃತವು, ದಕ್ಷಿಣೆಯಿಲ್ಲದ ಯಜ್ಞವೂ ಮೃತವು. ನನ್ನ ಆಳುಗಳೆಲ್ಲರೂ ನನ್ನ ಶತ್ರುಗಳಲ್ಲಿ ಸೇರಿಕೊಂಡರು. ಒಬ್ಬನೇ ಇರುವುದನ್ನು ಕಂಡು ಅವರೆಲ್ಲರೂ ಹಾಸ್ಯ ಮಾಡಿದರು. ನಾನು ಒಂದು ದಿನ ಯೋಗ ನಿದ್ರೆಯಲ್ಲಿ ಇದ್ದುಕೊಂಡು ಯೋಚಿಸಿದೆನು, ಯಾವನಾದರೂ ಒಬ್ಬನು ಯೋಗಿಯನ್ನು ಹಿಡಿದು ಒಂದು ಮಂತ್ರದ ಬತ್ತಿಯನ್ನು ಸಂಪಾದಿಸಬೇಕು. ಈಗ ಆ ತಾಮ್ರಚೂಡನು ತನ್ನ ದಿಂಬಿನಲ್ಲಿ ತುಂಬಿಟ್ಟುಕೊಂಡಿರುವ ಹಣವನ್ನು ಏನಾದರೂ ಮಾಡಿ ಆ ದಿಂಬನ್ನು ಕತ್ತರಿಸಿ ಮತ್ತೆ ತರಬೇಕು. ಇಲ್ಲದಿದ್ದರೆ ನನಗೆ ಮತ್ತೆ ಮೊದಲಿನ ವೈಭವವೂ ಒಡೆತನವೂ ಬರುವುದಿಲ್ಲ. ನನಗೆ ಈ ಹಣವು ಹೋಗುವುದಕ್ಕಿಂತ ಪ್ರಾಣಗಳೇ ಹೋಗಿದ್ದರೆ ಚೆನ್ನಾಗಿತ್ತು. ಕೇಳಿಲ್ಲವೇ, ಹಣವನ್ನು ಕಳೆದುಕೊಂಡು ಬದುಕಿರುವವನು ಕೊಟ್ಟ ತರ್ಪಣದ ನೀರನ್ನು ಪಿತೃಗಳೂ ಕುಡಿಯುವುದಿಲ್ಲ. ಆದ್ದರಿಂದ ಪ್ರಾಣವನ್ನು ಕೊಟ್ಟಾದರೂ
ಆ ಹಣವನ್ನು ಹಿಂದಕ್ಕೆ ತರಲೇಬೇಕು ಎಂದು ನಿಶ್ಚಯಿಸಿಕೊಂಡೆನು. ಆ ರಾತ್ರಿ ಆ ತಾಮ್ರಚೂಡನು ಮಲಗಿರುವಾಗ ಅವನಿಗೆ ಚೆನ್ನಾಗಿ ನಿದ್ದೆ ಬಂದಿರುವುದು ಎಂದು ನಂಬಿಕೆಯಾದ ಮೇಲೆ ನಾನು ಹೋಗಿ ಅವನ ತಲೆಯ ಕೆಳಗಿದ್ದ ದಿಂಬನ್ನು ಕೊರೆದೆನು. ಅಷ್ಟರಲ್ಲಿ ಅವನಿಗೆ ಎಚ್ಚರವಾಗಿ ಆ ಬೊಂಬಿನಿಂದ ಹೊಡೆದನು. ಅದು ನನ್ನ ತಲೆಯ ಮೇಲೇ ಬಿತ್ತು. ಆದರೂ ಆಯುಷ್ಶೇಷವಿದ್ದು ಬದುಕಿದೆನು, ಸಾಯಲಿಲ್ಲ. ಕೇಳಿಲ್ಲವೇ, ಪ್ರಾಪ್ತಿ ಇರುವುದು ಬಂದೇ ಬರುವುದು, ದೈವವಾದರೂ ಕೆಡಿಸಲಾರದು. ಪಡೆನು ವಿಸ್ಮಯ ದುಃಖವದರಿಂ, ತನತು ಯಾವುದೋ ಅನ್ಯಗಲ್ಲವದು. ಹಾಗೆನ್ನಲು ಕಾಗೆಯೂ ಆಮೆಯೂ ಅದು ಏನು ಎಂದು ಕೇಳಿದವು. ಹಿರಣ್ಯಕನು ಹೇಳಿತು, ಪ್ರಾಪ್ತಿ ಇರುವುದು ಕಥೆ. ಒಂದಾನೊಂದು ಕಾಲದಲ್ಲಿ ಸಾಗರದತ್ತನೆಂಬ ವೈಶ್ಯನಿದ್ದನು. ಅವನ ಮಗನು ಒಂದು ದಿನ 100 ರೂಪಾಯಿ ಕೊಟ್ಟು ಒಂದು ಪುಸ್ತಕವನ್ನು ತೆಗೆದುಕೊಂಡನು. ಅದರಲ್ಲಿ ಒಂದೇ ಒಂದು ಶ್ಲೋಕ ಬರೆದಿತ್ತು. ಆ ಶ್ಲೋಕ ಇದು: ಪ್ರಾಪ್ತಿ ಇರುವುದು ಬಂದೇ ಬರುವುದು, ದೈವವಾದರೂ ಕೆಡಿಸಲಾರದು. ಪಡೆನು ವಿಸ್ಮಯ ದುಃಖವದರಿಂ, ತನತು ಯಾವುದೋ ಅನ್ಯಗಲ್ಲವದು. ಅದನ್ನು ಕಂಡು ಸಾಗರದತ್ತನು ಮಗನನ್ನು, ಏನಯ್ಯ, ಇದಕ್ಕೆ ಎಷ್ಟು ಕೊಟ್ಟೆ ಎಂದು ಕೇಳಲು ಮಗನು 100 ಎಂದು ಉತ್ತರ ಕೊಟ್ಟನು. ಅದನ್ನು ಕೇಳಿ ಅವನು ರೇಗಿ, ಛೀ ಮೂರ್ಖ, ಒಂದೇ ಒಂದು ಶ್ಲೋಕ ಬರೆದಿರುವ ಪುಸ್ತಕಕ್ಕೆ 100 ರೂಪಾಯಿ ಕೊಟ್ಟ ನಿನ್ನ ಬುದ್ಧಿಯೋ ನೀನೋ? ನೀನಿನ್ನು ದ್ರವ್ಯವನ್ನು ಸಂಪಾದಿಸುವುದು ಉಂಟೆ? ನೀನು ನನ್ನ ಮನೆಗೆ ಬಂದುಗಿಂದೀಯೇ ಎಂದು ಚೆನ್ನಾಗಿ ಬೈದು ಮನೆ ಬಿಟ್ಟು ಹೊರಡಿಸಿಬಿಟ್ಟನು. ಮಗನು ತಂದೆಯು ಹೀಗೆ ಮಾಡಿದನೆಂದು ವ್ಯಸನಪಟ್ಟುಕೊಂಡು ದೇಶಾಂತರಕ್ಕೆ ಹೋಗಿ ಯಾವುದೋ ನಗರದಲ್ಲಿ ನಿಂತನು. ಒಂದು ದಿನ ಆ ನಗರದವನು, ನೀನು ಯಾರು, ಎಲ್ಲಿಂದ ಬಂದೆ ಎಂದು ಕೇಳಿದನು. ಇವನು ಪ್ರಾಪ್ತಿ ಇರುವುದು ಬಂದೇ ಬರುವುದು ಎಂದನು. ಇನ್ನೊಬ್ಬನು ಕೇಳಿದರೆ ಅವನಿಗೂ ಹಾಗೆಯೇ ಹೇಳಿದನು. ಕೇಳಿದವರಿಗೆಲ್ಲ ಅವನು ಅದೇ ಮಾತನ್ನು ಹೇಳುತ್ತಿದ್ದುದರಿಂದ ಅವನಿಗೆ ಆ ಊರಿನಲ್ಲೆಲ್ಲ ಪ್ರಾಪ್ತಿ ಇರುವುದು ಎಂದೇ ಅಡ್ಡ ಹೆಸರು ಬಿದ್ದು ಹೋಯಿತು. ಆ ನಗರದಲ್ಲಿ ಒಂದು ದಿನ ಒಂದು ದೊಡ್ಡ ಉತ್ಸವವಾಯಿತು. ಆ ದಿನ ಆ ಉತ್ಸವವನ್ನು ನೋಡಬೇಕೆಂದು ರಾಜನ ಮಗಳಾದ ಚಂದ್ರಾವತಿಯು ತನ್ನ ಸಖಿಯೊಡನೆ ಬಂದು ಮಹಡಿಯ ಮೇಲೆ ನಿಂತಿದ್ದಳು. ಅವಳು ಒಳ್ಳೆಯ ಯೌವನವತಿಯು. ಅವಳ ಕಣ್ಣಿಗೆ ಒಬ್ಬ ರಾಜಪುತ್ರನು ಬಿದ್ದನು. ರೂಪವಂತನಾದ ಅವನನ್ನು ಕಾಣುತ್ತಿದ್ದ ಹಾಗೆಯೇ ಅವನ ಮೇಲೆ ಅವಳಿಗೆ ಆಸೆಯಾಯಿತು. ತನ್ನ ಸಖಿಯೊಡನೆ ಅವನಿಗೆ ಹೇಳಿ ಕಳುಹಿಸಿದಳು. ಅವಳು ಬಂದು, ಅಯ್ಯ, ನಿನಗೆ ರಾಜಪುತ್ರಿಯು ಒಲಿದಿದ್ದಾಳೆ. ನೀನು ಬಂದರೆ ಅವಳು ನಿನ್ನನ್ನು ಮದುವೆ ಮಾಡಿಕೊಳ್ಳುವಳು, ಇಲ್ಲದಿದ್ದರೆ ಸತ್ತು ಹೋಗುವಳು ಎಂದಳು. ಅವನು, ನಾನು ಬರುವೆನು, ಆದರೆ ಅಂತಃಪುರಕ್ಕೆ ಬರುವುದು ಹೇಗೆ ಎಂದು ಕೇಳಲು ಅವಳು, ಈ ರಾತ್ರಿ ಮೇಲಿನಿಂದ ಹಗ್ಗವು ಇಳಿಯಬಿಟ್ಟಿರುವುದು, ಅದನ್ನು ಹತ್ತಿ ಬಾ ಎಂದು ಹೇಳಿ ಹೋದಳು. ರಾಜಪುತ್ರನು ಸಂಜೆಯಾದ ಮೇಲೆ, ಇದು ಸರಿಯಾದ ಕೆಲಸವಲ್ಲ. ಅವಳ ತಂದೆಯಾದ ಈ ರಾಜನು ನನಗೆ ಗುರುವು. ಗುರುವಿನ ಮಗಳನ್ನೂ ಮಿತ್ರ ಭಾರ್ಯೆಯನ್ನೂ ಸ್ವಾಮಿ ಪತ್ನಿಯನ್ನೂ ಸೇವಕನ ಹೆಂಡತಿಯನ್ನೂ ಸೇರುವುದು ಬಹಳ ಪಾಪವು. ಅದರಿಂದ ಅಪಯಶಸ್ಸು ಬರುವುದು, ಒಳ್ಳೆಯ ಗತಿ ತಪ್ಪುವುದು. ಅದರಿಂದ ಅಂತಹ ಪಾಪವನ್ನು ಮಾಡಬಾರದು ಎಂದು ಯೋಚಿಸಿಕೊಂಡು ಅತ್ತ ಕಡೆ ಹೋಗಲೇ ಇಲ್ಲ. ಪ್ರಾಪ್ತಿ ಇರುವುದು ಸುತ್ತಾಡುತ್ತಾ ಅತ್ತ ಕಡೆ ಬಂದನು. ಅಲ್ಲಿ ದಪ್ಪ ಹಗ್ಗವು ನೇತಾಡುತ್ತಿರುವುದನ್ನು ನೋಡಿ ಇದೇನೋ ನೋಡೋಣವೆಂದು ಅದನ್ನು ಹಿಡಿದು ಹತ್ತಿ ಹೋದನು. ರಾಜಪುತ್ರಿಯು ತಾನು ನೋಡಿದ ರಾಜಪುತ್ರನೇ ಬಂದನೆಂದು ಅವನನ್ನು ಮದುವೆ ಮಾಡಿಕೊಂಡು ಬೇಕಾದ ಉಪಚಾರಗಳನ್ನೆಲ್ಲ ಮಾಡಿದಳು. ಇವನು ತುಟಿಪಿಟಕ್ಕೆನ್ನದೆ ಅದೆಲ್ಲವನ್ನೂ ಅನುಭವಿಸಿದನು. ಕೊನೆಗೆ ಅವಳು, ನಾನು ಇಷ್ಟು ಉಪಚಾರ ಮಾಡಿದರೂ ನೀನು ಮಾತೇ ಆಡಲಿಲ್ಲವಲ್ಲ, ನಿನ್ನ ಹೆಸರೇನು, ಅದನ್ನಾದರೂ ಹೇಳು ಎಂದಳು. ಇವನು ಎಂದಿನಂತೆ ಪ್ರಾಪ್ತಿ ಇರುವುದು ಎಂದು ಮೊದಲು ಮಾಡಿ ಶ್ಲೋಕವನ್ನು ಹೇಳಿದನು. ಅವಳು ನನ್ನ ಹಣೆಯ ಬರಹವೆಂದು ಅವನನ್ನು ಅಲ್ಲಿಂದ ಇಳಿಸಿ ಕಳುಹಿಸಿದಳು. ಅವನು ಅಲ್ಲಿಂದ ಹೋಗಿ ಒಂದು ಮುರುಕು ದೇವಾಲಯದಲ್ಲಿ ಮಲಗಿದನು. ಅಷ್ಟು ಹೊತ್ತಾದ ಮೇಲೆ ಅಲ್ಲಿಗೆ ಕೊತ್ತವಾಲನು ಬಂದನು. ಅಲ್ಲಿ ಅವನು ಯಾರನ್ನೋ ನೋಡುವುದು ಇತ್ತು. ಇವನು ಬಂದು ಮಲಗಿರುವುದನ್ನು ನೋಡಿ ಇವನು ತನ್ನ ರಹಸ್ಯವನ್ನು ಭೇದಿಸುವನೆಂದು ಇವನನ್ನು ಎಬ್ಬಿಸಿ, ನೀನು ಯಾರು ಎಂದನು. ಇವನು ಪ್ರಾಪ್ತಿ ಇರುವುದು ಎಂದು ಹೇಳಲು ಅವನು, ಹೋಗು, ನಮ್ಮ ಮನೆಯಲ್ಲಿ ಮಲಗಿಕೋ ಎಂದು ಹೇಳಿ ಕಳುಹಿಸಿದನು. ಇವನು ಹಾಗೇ ಆಗಲೆಂದು ಅಲ್ಲಿಗೆ ಹೋಗಿ ಅವನು ಹೇಳಿದ್ದ ಕಡೆ ಬಿಟ್ಟು ಇನ್ನೊಂದು ಕಡೆ ಮಲಗಿದನು. ಅಲ್ಲಿಗೆ ಅವನ ಮಗಳು ವಿನಯವತಿಯು ಒಬ್ಬನನ್ನು ಬರಹೇಳಿದ್ದಳು. ಅವನೇ ಇವನೆಂದು ಇವನೊಡನೆ ಅವಳು ಸರಸವಾಗಿದ್ದು ಬಿಟ್ಟಳು. ಅನಂತರ
ನಾನು ಮದುವೆಯಾದರೂ ಮಾತನಾಡೆಯಲ್ಲ ಎನ್ನಲು ಇವನು ಅವಳಿಗೂ ಪ್ರಾಪ್ತಿ ಇರುವುದು ಎಂಬ ಶ್ಲೋಕವನ್ನು ಹೇಳಿದನು. ಅವಳೂ ಮೋಸವಾಯಿತೆಂದು ಇವನನ್ನು ಅಲ್ಲಿಂದ ಕಳುಹಿಸಿದಳು. ಇವನು ಮಾರ್ಗದಲ್ಲಿ ಹೋಗುತ್ತಿರುವಾಗ ಪರವೂರಿನಿಂದ ಬಂದ ವರಕೀರ್ತಿ ಎಂಬವರನು ಓಲಗ ಮಾಡಿಸಿಕೊಂಡು ಆಡಂಬರದಿಂದ ಹೋಗುತ್ತಿದ್ದನು. ಪ್ರಾಪ್ತಿ ಇರುವುದು ಕೂಡ ಅವನ ಹಿಂದೆಯೇ ಹೋದನು. ಆ ಮೆರವಣಿಗೆಯು ರಾಜಮಾರ್ಗದಲ್ಲಿ ಹೋಗಿ ಒಬ್ಬ ಶೆಟ್ಟಿಯ ಮನೆಯನ್ನು ಸೇರಿತು. ಬಾಗಿಲಲ್ಲಿ ದೊಡ್ಡ ಮಂಟಪವನ್ನು ಹಾಕಿದ್ದರು. ಹಸೆಯನ್ನು ಮಾಡಿದ್ದರು. ಹೆಣ್ಣನ್ನು ಸಿಂಗರಿಸಿ ತಂದು ಹಸೆಯ ಬಳಿ ನಿಲ್ಲಿಸಿದ್ದರು. ಇನ್ನೇನು ಮದುವೆ ಮೊದಲಾಗಬೇಕು ಎನ್ನುವುದರೊಳಗಾಗಿ ಒಂದು ಆನೆಗೆ ಮದ ಏರಿ ಅದು ತನ್ನ ಮಾವಟಿಗನನ್ನು ಕೊಂದು ಅಬ್ಬರಿಸುತ್ತಾ ಆ ಮಂಟಪಕ್ಕೆ ನುಗ್ಗಿತು. ಅದನ್ನು ಕಂಡು ಎಲ್ಲರೂ ಹೆದರಿದರು. ವರನ ಕಡೆಯವರೂ ವರನೂ ಕೆಟ್ಟವೆಂದು ಎಲ್ಲಿಯೋ ಓಡಿಬಿಟ್ಟರು. ಕನ್ಯೆಯು ಒಬ್ಬಳೇ ಒಬ್ಬಳಾಗಿ ಭಯದಿಂದ ಕೂಗಿಕೊಳ್ಳುತ್ತಾ ಓಡಿ ಹೋಗುವುದಕ್ಕೆ ಕಾಲು ಬಾರದೆ ನಿಂತುಬಿಟ್ಟಳು. ಅವಳನ್ನು ಕಂಡು ಪ್ರಾಪ್ತಿ ಇರುವುದು ಥಟ್ಟನೆ ಮುಂದೆ ಬಂದು, ಹೆದರಬೇಡ, ನಾನು ಇದ್ದೇನೆ ಎಂದು ಧೈರ್ಯ ಹೇಳಿ ಅವಳನ್ನು ಕೈ ಹಿಡಿದು ತನ್ನ ಬೆನ್ನ ಕಡೆಗೆ ಹಾಕಿಕೊಂಡು ಆನೆಗೆ ಎದುರಾಗಿ ನಿಂತು ಮಹಾಸಾಹಸದಿಂದ ಅದನ್ನು ಚೆನ್ನಾಗಿ ಗದರಿಸಿದನು. ಆ ಆನೆಯು ದೈವಯೋಗದಿಂದ ಹಿಂತಿರುಗಿ ಹೊರಟು ಹೋಯಿತು. ಎಷ್ಟೋ ಹೊತ್ತಾದ ಮೇಲೆ ನೆಂಟರಿಷ್ಟರೆಲ್ಲರೂ ಬಂದರು. ವರನೂ ಬಂದು ಕನ್ಯೆಯು ಇನ್ನೊಬ್ಬನ ಬಳಿ ಇರುವುದನ್ನು ಕಂಡು, ಮಾವ, ಇದೇನು, ನನಗೆ ಕೊಡುತ್ತೇನೆಂದ ಹೆಣ್ಣನ್ನು ಇನ್ನೊಬ್ಬನಿಗೆ ಕೊಟ್ಟೆಯಾ ಎಂದು ಕೇಳಿದನು. ಶೆಟ್ಟಿಯೂ ಮಗಳನ್ನು ಇದೇನು ಎಂದು ಕೇಳಿದನು. ಅದಕ್ಕೆ ಅವಳು, ಆನೆಯು ಕೊಲ್ಲುವುದಕ್ಕೆ ಬಂದಾಗ ನೀವೆಲ್ಲ ಎಲ್ಲಿಯೋ ಹೊರಟು ಹೋದಿರಿ. ಈತನು ನನ್ನನ್ನು ಕಾಪಾಡಿದನು, ಅದರಿಂದ ಇವನೇ ನನ್ನ ಗಂಡನು ಎಂದಳು. ಇದಿಷ್ಟೆಲ್ಲ ಆಗುವುದರೊಳಗಾಗಿ ಬೆಳಗಾಯಿತು. ಅಲ್ಲಿ ಒಂದು ದೊಡ್ಡ ಗುಂಪು ಸೇರಿತು. ಶೆಟ್ಟಿಯ ಮಗಳು ಭಿಕಾರಿಯ ಕೈ ಹಿಡಿದ ವಿಚಿತ್ರವನ್ನು ನೋಡಬೇಕೆಂದು ಎಲ್ಲರೂ ಅಲ್ಲಿ ಬಂದು ಸೇರಿದರು. ರಾಜಪುತ್ರಿಯೂ ಬಂದಳು, ಕೊತ್ತವಾಲನ ಮಗಳೂ ಬಂದಳು, ರಾಜನೂ ಬಂದನು. ರಾಜನು ಎಲ್ಲವನ್ನೂ ಕೇಳಿ, ಹೆದರದೆ ಹೇಳು, ಈ ವೃತ್ತಾಂತವೇನು, ನಿನ್ನ ಹೆಸರೇನು ಎನ್ನಲು ಅವನು ಎಂದಿನಂತೆ ಪ್ರಾಪ್ತಿ ಇರುವುದು ಬಂದೇ ಬರುವುದು ಎಂದನು. ರಾಜಪುತ್ರಿಯು ದೈವವಾದರೂ ಕೆಡಿಸಲಾರದು ಎಂದು ಎರಡನೆಯ ಪಾದವನ್ನು ಹೇಳಿದಳು. ಕೊತ್ತವಾಲನ ಮಗಳು ಪಡೆನು ವಿಸ್ಮಯ ದುಃಖವದರಿಂ ಎಂದು ಮೂರನೆಯ ಪಾದವನ್ನು ಹೇಳಿದಳು. ಶೆಟ್ಟಿಯ ಮಗಳು ತನತು ಯಾವುದೋ ಅನ್ಯಗಲ್ಲವದು ಎಂದು ನಾಲ್ಕನೆಯ ಪಾದವನ್ನು ಹೇಳಿದಳು. ರಾಜನು ಅದೆಲ್ಲವನ್ನೂ ಕೇಳಿ ವಿಸ್ಮಯಪಟ್ಟು ಎಲ್ಲರಿಗೂ ಅಭಯ ಪ್ರದಾನ ಮಾಡಿ ಅವರವರಿಂದ ಆಯಾ ಕಥೆಗಳನ್ನು ಕೇಳಿ ಪ್ರಾಪ್ತಿ ಇರುವುದುಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ 1,000 ಗ್ರಾಮಗಳನ್ನು ಬಳುವಳಿಯಾಗಿ ಕೊಟ್ಟನು. ಕೊತ್ತವಾಲನೂ ಮಗಳನ್ನೂ ಬಳುವಳಿಯನ್ನೂ ಕೊಟ್ಟನು. ಶೆಟ್ಟಿಯೂ ಹಾಗೆಯೇ ಮಾಡಿದನು. ಅವನೂ ಹೋಗಿ ತಾಯಿ ತಂದೆಯರನ್ನು ಕರೆದುಕೊಂಡು ಬಂದು ಎಲ್ಲರೊಡನೆ ಸುಖವಾಗಿದ್ದನು. ಅದರಿಂದ ನಾನು ಹಾಗೆ ಹೇಳಿದೆನು, ನಾನೂ ಸುಖ ದುಃಖಗಳನ್ನೆಲ್ಲ ಅನುಭವಿಸಿ ಕೊನೆಗೆ ಅಪಾರವಾದ ವಿಷಾದವನ್ನು ಪಡೆದು ಈಗ ಈ ಮಿತ್ರನಿಂದ ನಿನ್ನ ಬಳಿಗೆ ಬಂದಿರುವೆನು ಎಂದು ಹಿರಣ್ಯಕನು ತನ್ನ ವೃತ್ತಾಂತವನ್ನು ಹೇಳಿದನು. ಆಮೆಯು, ನಿಜ, ಈತನು ನಿನ್ನ ಸ್ನೇಹಿತನೆಂಬುದರಲ್ಲಿ ಕೊಂಚವೂ ಸಂದೇಹವಿಲ್ಲ. ತನಗೆ ಹೊಟ್ಟೆ ಹಸಿಯುತ್ತಿದ್ದರೂ ನೀನು ಅವನಿಗೆ ಸಹಜವಾದ ಶತ್ರುವಾದರೂ ನಿನ್ನನ್ನು ತಿನ್ನದೆ ಬೆನ್ನಿನ ಮೇಲೆ ಕೂರಿಸಿಕೊಂಡು ಮಾರ್ಗದಲ್ಲಿಯೂ ನಿನಗೆ ಕೇಡು ಎಣಿಸದೆ ಇಲ್ಲಿಯವರೆಗೂ ಕರೆದು ತಂದಿರುವನು. ಆಪತ್ಕಾಲದಲ್ಲಿ ಮಿತ್ರನಾದವನೇ ಮಿತ್ರನು. ಸಂಪತ್ತಿನಲ್ಲಿ ದುರ್ಜನರೂ ಮಿತ್ರರಾಗುವರು. ಇವತ್ತು ಈತನ ವಿಚಾರದಲ್ಲಿ ನನಗೂ ಅಪಾರವಾದ ಮೈತ್ರಿಯು ಹುಟ್ಟಿರುವುದು. ಸಾಮಾನ್ಯವಾಗಿ ನೋಡಿದರೆ ಮಾಂಸವನ್ನು ತಿನ್ನುವ ಕಾಗೆಗಳಿಗೂ ನೀರಿನಲ್ಲಿರುವ ನಮಗೂ ಸ್ನೇಹ ಎಲ್ಲಿಯದು? ಆದರೂ ನಾವು ಇಂದು ನಿಜವಾಗಿಯೂ ಸ್ನೇಹಿತರಾಗಿರುವೆವು. ಅದರಿಂದ ನಿಮ್ಮಿಬ್ಬರಿಗೂ ಸ್ವಾಗತವು. ಈ ಸರೋವರದ ತೀರದಲ್ಲಿ ನೀವಿಬ್ಬರೂ ನಿಮ್ಮ ನಿಮ್ಮ ಮನೆಯಲ್ಲಿ ಇರುವಂತೆ ಸುಖವಾಗಿರಿ. ಇದ್ದ ಹಣವೂ ಹೋಯಿತು, ಪರದೇಶಕ್ಕೆ ಬರಬೇಕಾಯಿತು ಎಂಬ ದುಃಖವು ನಿನಗೆ ಮರೆಯಲಿ. ಯೌವನವೂ ಧನವೂ ಕೊಂಚಕಾಲ ಮಾತ್ರ ಇರುವುವು. ಅದರಿಂದ ಜಿತೇಂದ್ರಿಯರಾದ ವಿವೇಕಿಗಳು ಧನಕ್ಕೆ ಅಷ್ಟು ಆಸೆ ಪಡುವುದಿಲ್ಲ. ಅಲ್ಲದೆ ನೀರಿನಲ್ಲಿ ಮತ್ಸ್ಯಗಳು, ನೆಲದಲ್ಲಿ ಕ್ರೂರ ಮೃಗಗಳು, ಆಕಾಶದಲ್ಲಿ ಪಕ್ಷಿಗಳು ಮಾಂಸವನ್ನು ಹುಡುಕಿ ತಿನ್ನುವಂತೆ ಹಣವಂತನನ್ನು ಎಲ್ಲರೂ ಕಿತ್ತು ತಿನ್ನುವರು. ಪರದೇಶವೆಂಬ ಇನ್ನೊಂದು ದುಃಖವೂ ನಿನ್ನ ಮನಸ್ಸಿಗೆ ಬೇಸರವನ್ನು ತರದಿರಲಿ. ಹಣವಿಲ್ಲದವನಾದರೂ ಪರದೇಶದಲ್ಲಿ ಇರುವವನಾದರೂ ಯಾವನು ಪ್ರಜ್ಞಾವಂತನೋ ಅವನು ಕೆಡುವುದಿಲ್ಲ. ನಿನಗೆ ಅಂತಹ ಪ್ರಜ್ಞೆಯು ಬೇಕಾದಷ್ಟಿದೆ. ನೀನು ಸಾಮಾನ್ಯನಲ್ಲ.
ಉತ್ಸಾಹವಿದ್ದು ಮೈಗಳ್ಳನಲ್ಲದಿರೆ ಕಾರ್ಯವಿಧಿ ತಿಳಿದು ವ್ಯಸನಗಳ ಬಿಟ್ಟಿರಲು ದೃಢ ಮೈತ್ರಿಯುಳ್ಳ ಕೃತಜ್ಞನ ಶೂರನನು ಐಸಿರಿಯು ಹುಡುಕಿಕೊಂಡೈತಹುದು ನಿಜವೂ. ಅಲ್ಲದೆ ಲಭಿಸಿದ್ದ ಧನವೂ ಕಾಲ ಬಂದಾಗ ನಾಶವಾಗಿ ಹೋಗುವುದಿಲ್ಲವೇ? ಆ ಹಣವನ್ನು ನೀನೇನೂ ಉಪಭೋಗಿಸುತ್ತಿರಲಿಲ್ಲ. ಅಂತಹ ಹಣ ಹೋಯಿತು ಎಂದು ಏಕೆ ದುಃಖ? ಯಾವುದು ತನ್ನದಲ್ಲವೋ ಅದನ್ನು ಯಾರು ತಾನೇ ಉಪಯೋಗಿಸಬಲ್ಲರು? ತಾನಾಗಿ ಬಂದರೂ ಅದನ್ನು ವಿಧಿಯು ಅಪಹರಿಸಿಕೊಂಡು ಹೋಗುವುದು. ಕೇಳಿಲ್ಲವೇ? ಹಣವನ್ನು ಆರ್ಜಿಸಿದರೇನೈ ಭೋಗ ದೊರೆಯದು ನೋಡಲು, ಮೂಢ ಸೋಮಿಲನ ನೋಡೈ ಕಾಡು ಹೊಕ್ಕರು ನಿಷ್ಫಲ. ಹಿರಣ್ಯಕನು ಅದು ಹೇಗೆ ಎಂದು ಕೇಳಿತು. ಆಮೆಯು ಹೇಳಿತು, ಸೋಮಿಲಕನ ಕಥೆ.